ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಪ್ರಕರಣದಲ್ಲಿ ಈಗ ಎಫ್ಐಆರ್ ದಾಖಲಾದ ನಂತರ ಕಾನೂನು ಹೋರಾಟ ಈಗ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಷಣಕ್ಕೂ ಕೂಡ ಏನಾಗುತ್ತೆ ಅನ್ನುವ ಭಯ ಸ್ಟಾರ್ಟ್ ಆಗಿದೆ. ಇದರ ನಡುವೆ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರ್ತಾ ಇದೆ. ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ. ಮೈಸೂರಿನ ಸಿಎಂ ನಿವಾಸಕ್ಕೆ ಸಚಿವ ಬೈರತಿ ಸುರೇಶ್ ಅವರು ದೌಡಾಯಿಸಿದ್ದಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರ ಜೊತೆಗೆ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಿಎಂ ಗಂಭೀರ ಚರ್ಚೆ ಮಾಡ್ತಾ ಇದ್ದಾರೆ. ಮೂಡಾ ಕೇಸ್ ಸಂಬಂಧ ಸಚಿವ ಬೈರತಿ ಸುರೇಶ್ ಜೊತೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಈ ಚರ್ಚೆ, ಮಾತುಕತೆ, ಮೀಟಿಂಗ್ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಬೈರತಿ ಸುರೇಶ್ ಇದ್ದಾರೆ, ಎಎಸ್ ಪೊನ್ನಣ್ಣ ಇದ್ದಾರೆ. ಸಿಎಂ ನಿವಾಸದಲ್ಲಿ ಚರ್ಚೆ ನಡೀತಾ ಇದೆ. ಕಾನೂನು ಹೋರಾಟ ಮುಂದೆ ಹೇಗೆ ನಡೆಸಬೇಕು ಅನ್ನೋದರ ಬಗ್ಗೆ ತೀವ್ರವಾದ ಚರ್ಚೆ ನಡೀತಾ ಇದೆ. ಎಎಸ್ ಪೊನ್ನಣ್ಣ, ಬೈರತಿ ಸುರೇಶ್ ಸಿಎಂ ಮನೆಯಲ್ಲಿದ್ದಾರೆ. ಲೋಕ ಎಫ್ಐಆರ್ನಿಂದ ಸಿದ್ದರಾಮಯ್ಯ ಕಂಗಾಲಾದ್ರ ನಿಗದಿತ ಕಾರ್ಯಕ್ರಮವನ್ನ ಮೊಟಕುಗೊಳಿಸಿ ನಿಗದಿಯಾಗಿದ್ದ ಕಾರ್ಯಕ್ರಮವನ್ನ ನಿಲ್ಲಿಸಿ ಆಪ್ತರ ಜೊತೆಯಲ್ಲಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಖಾಸಗಿ ಹೋಟೆಲ್ ಉದ್ಘಾಟನೆಗೆ ಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ತೆರಳಬೇಕಾಗಿತ್ತು, ಆದರೆ ಹೋಗಲಿಲ್ಲ. ಎಫ್ಐಆರ್ ದಾಖಲಾದ ನಂತರ ಫುಲ್ ಟೆನ್ಷನ್ ಅಲ್ಲಿದ್ದಾರೆ ಸಿದ್ದರಾಮಯ್ಯ. ತುರ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರು ನಿವಾಸದಲ್ಲಿದ್ದಾರೆ. ಅವ್ರ ಜೊತೆಯಲ್ಲಿ ಸಚಿವ ಬೈರತಿ ಸುರೇಶ್ ಇದ್ದಾರೆ. ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಇದ್ದಾರೆ. ಗಂಭೀರವಾದ ಚರ್ಚೆ ನಡೀತಾ ಇದೆ. ಕಾನೂನು ಹೋರಾಟ ಹೇಗೆ ನಡೆಸಬೇಕು ಅನ್ನೋದು. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಏನು ಅಂದುಕೊಂಡಿದ್ರು, ಏನಾಗಬಾರದು ಅಂದುಕೊಂಡಿದ್ರು ಅದಾಗಿದೆ. ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ತನಿಖೆ ಆರಂಭ ಆಗಿದೆ. ಕಾನೂನು ಹೋರಾಟ ಶುರುವಾಗಿದೆ. ಸಿದ್ದರಾಮಯ್ಯ ತಯಾರಿ ಮಾಡಿಕೊಂಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಪಡ್ವಾರಳ್ಳಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಸಿಎಂ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಕಾನೂನು ಹೋರಾಟ ಶುರುವಾಗಿದೆಯಾ? ಈ ಹೊತ್ತಿಗೆ ಮುಖ್ಯಮಂತ್ರಿಗಳ ತಲೆಯಲ್ಲಿ ಏನು ಓಡ್ತಿರ್ಬೋದು ವಿನೋದ್? ರಂಜಿತ್, ಈಗಾಗಲೇ ಇವರು ಮೈಸೂರು ಲೋಕಾಯುಕ್ತದಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಈಗ ಅಲ್ಲಿ ಸಿದ್ದರಾಮಯ್ಯವರು ಕೂಡ ಇವತ್ತು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿತ್ತು. ಬೆಳಗ್ಗೆಯಿಂದಲೂ ಕೂಡ ಇವತ್ತು ಸಿದ್ದರಾಮಯ್ಯವರು ಸಾಕಷ್ಟು ಹಿರಿಯ ವಕೀಲರಿರ್ಬೋದು, ಜೊತೆಗೆ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆಯೆಲ್ಲ ನಡೆಸ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಇವತ್ತು ದಿಢೀರನೆ ಮೈಸೂರಿಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಬಂದಿದ್ದಾರೆ. ಜೊತೆಗೆ ಅವರ ಜೊತೆಗೆ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಅವರು ಕೂಡ ಬಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಪೊನ್ನಣ್ಣ ಅವರು ನಿನ್ನೆ ದೆಹಲಿಗೆ ಹೋಗಿ ಹಿರಿಯ ವಕೀಲರ ಜೊತೆ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ಈ ಒಂದು ಆದರೆ ಎಫ್ಐಆರ್ ದಾಖಲಾಗಿರುವ ವಿಚಾರವಾಗಿ ಮುಂದಿನ ಕಾನೂನು ಹೋರಾಟವಾಗಿ ಯಾವ ರೀತಿಯಾಗಿ ಮಾಡಬೇಕು, ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಬೇಕಾ, ಅಥವಾ ಈಗ ಸೇರು 70 ದಾಖಲಾಗಿರುವಂತಹ ಕೇಸ್ಗೆ ಯಾವುದೇ ರೀತಿಯಾದಂತಹ ನಿರೀಕ್ಷಣಾ ಜಾಮೀನು ಅವಶ್ಯಕತೆ ಇದೆಯಾ ಇಲ್ವಾ, ಜೊತೆಗೆ ಯಾವ ರೀತಿಯಾಗಿ ಈ ಒಂದು ಕಾನೂನು ಹೋರಾಟವನ್ನು ಎದುರಿಸಬೇಕು ಅಂತೇಳಿ ಈಗಾಗಲೇ ನೆಲೆ ದೆಹಲಿಗೆ ಹೋಗಿ ಸಾಕಷ್ಟು ಮಾಹಿತಿಗಳ ಕಲೆ ಹಾಕಿದ್ದಾರೆ. ಆ ಮಾಹಿತಿಗಳನ್ನು ಈಗಾಗಲೇ ಸಿಎಂ ಅವ್ರಿಗೂ ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಬೈರತಿ ಸುರೇಶ್ ಅವರು ಕೂಡ ನಗರಾಭಿವೃದ್ಧಿ ಇಲಾಖೆ ಜೊತೆಗೆ ಈ 14 ಸೈಟ್ಗಳ ವಿಚಾರವಾಗಿ ಯಾವತ್ತೆಲ್ಲ ಪ್ರೊಸೀಡಿಂಗ್ಸ್ಗಳಾಗಿದ್ದು ಅದರ ಮಾಹಿತಿಗಳನ್ನು ಕೂಡ ಈಗಾಗಲೇ ಸಿಎಂ ಅವರಿಗೆ ಕೊಟ್ಟಿದ್ದಾರೆ. ಸಿಎಂ ಅವರು ಕೂಡ ಪ್ರತಿಯೊಂದಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇವತ್ತು ನಾಳೆ ಲೋಕಾಯುಕ್ತ ಕಚೇರಿಯಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳು ನಡೆಯೋದಿಲ್ಲ. ಯಾಕಂದರೆ ರಜಾ ದಿನ ಆದ ಕಾರಣಕ್ಕಾಗಿ ಸೋಮವಾರದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗುತ್ತೆ. ಯಾಕಂತಂದರೆ ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಈ ಒಂದು ತನಿಖೆಗೆ ಒಂದು ಆದರೆ ತನಿಖೆ ನಡೆಸಬಾರ್ದು ಅಂತೇಳಿ ಈಗಾಗಲೇ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡಬೇಕು ಇದೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆಗಳಂತೂ ಆಗಿದೆ. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಅವರು ಮನೆಯಲ್ಲಿ ಒಂದಷ್ಟು ಸಭೆಗಳು, ಜೊತೆಗೆ ಒಂದಷ್ಟು ಹಿರಿಯ ಅಧಿಕಾರಿಗಳ ಜೊತೆಗೆ ಸಾಕಷ್ಟು ಚರ್ಚೆಗಳ ಮಾಡಿದ್ದಾರೆ. ನಿನ್ನೆ ಎಫ್ಐಆರ್ ದಾಖಲಾಗಿರುವ ವಿಚಾರವಾಗಿ, ಜೊತೆಗೆ ಅಲ್ಲಿರುವಂತಹ ಕೆಲವೊಂದು ಅಂಶಗಳು ಈಗಾಗಲೇ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಒಂದಷ್ಟು ಅಂಶಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನೇನೆಲ್ಲ ಆಗಿದೆ ಪ್ರೊಸೀಡಿಂಗ್ಸು, ಆ 14 ಸೈಟ್ಗಳು ಯಾವ ರೀತಿಯಾಗಿ ಬಂತು, ಇದೆಲ್ಲದರ ಬಗ್ಗೆ ಒಂದಷ್ಟು ಕೋರ್ಟ್ನ ಸೂಚನೆ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ನಲ್ಲಿರುವಂತಹ ಲೋಪದೋಷಗಳೇನು, ಯಾವ ಆಧಾರದ ಮೇಲೆ ಈ ಒಂದು ಎಫ್ಐಆರ್ ರದ್ದುಪಡಿಸಬೇಕು, ಇದೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಗಳಿಗಾಗಲೇ ಸಿಎಂ ಅವರು ಕಲೆ ಆಗ್ತಾ ಇದ್ದಾರೆ. ಸೊ ಮುಂದಿನ ಸೋಮವಾರದ ನಂತರದಲ್ಲಿ ಒಂದಷ್ಟು ಹೋರಾಟಕ್ಕೆ ಈಗಾಗಲೇ ಸಿಎಂ ಅವರು ಕೂಡ ಸಿದ್ಧ ಆಗ್ತಾ ಇರುವಂಥದ್ದು. ರಂಜಿತ್. ಓಕೆ ವಿನೋದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯ ತಮ್ಮ ಮೈಸೂರಿನ ನಿವಾಸಕ್ಕೆ ಬಂದಾಗೆಲ್ಲ ಜನ ಸೇರ್ತಾ ಇದ್ದು, ಕಿಕ್ಕಿರಿದು ಸೇರ್ತಾ ಇದ್ರು, ತಮ್ಮ ಅಹವಾಲನ್ನು ಹೇಳೋದಕ್ಕೆ ಬರ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರನ್ನ
ಭೇಟಿಯಾಗೋದಕ್ಕೆ ಜನ ಬರ್ತಾ ಇದ್ರು. ಆದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ FIR ದಾಖಲಾದ ಮೇಲೆ ಸಿಎಂ ಈಗ ಮೈಸೂರಿಗೆ ಬಂದ ಮೇಲೆ ಮೈಸೂರಿನ ತಮ್ಮ ನಿವಾಸದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದರೆ ಮನೆ ಖಾಲಿ, ಮನೆ ಬಳಿ ಯಾರೂ ಸುಳಿತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಮನೆಯ ಆವರಣ ಖಾಲಿ. ಯಾವಾಗಲೂ ಕೂಡ ಸಿಎಂ ಬಂದಾಗ ಗಿಜಿಗುಡ್ತಾ ಇದ್ದಂಥ ಸಿಎಂ ಸಿದ್ದರಾಮಯ್ಯ ಅವರ ಮನೆಯ ಆವರಣ ಖಾಲಿಯಾಗಿದೆ. ಸಿಎಂ ಮೈಸೂರಿಗೆ ಬಂದಾಗಲೆಲ್ಲ ಜನ ಜಮಾಯಿಸ್ತಾ ಇದ್ರು, ಆದರೆ ಯಾರೂ ಕೂಡ ಮನೆ ಬಳಿ ಇಲ್ಲ. ಈಗ ಅಪಾರ ಪ್ರಮಾಣದ ಜನ ಸೇರೋರು ಯಾರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮನೆ ಹತ್ರ ಸುಳಿತಾ ಇಲ್ಲ. ಸಿಎಂ ಮನೆಯಲ್ಲೇ ಇದ್ರೂ ಕೂಡ ನಿವಾಸದತ್ತ ಜನರು ಸುಳಿತಾ ಇಲ್ಲ. ಜನರಿಲ್ಲದೆ ಬಣಗುಡುತ್ತಿದೆ ಮುಖ್ಯಮಂತ್ರಿಗಳ ನಿವಾಸ. ಮುಖ್ಯಮಂತ್ರಿಗಳು ಕೂಡ ಮೈಸೂರಿನ ತಮ್ಮ ನಿವಾಸದಲ್ಲೇ ಇದ್ದಾರೆ, ಆದರೆ ಯಾರೂ ಕೂಡ ಅವ್ರ ಮನೆ ಬಳಿ ಸುಳಿತಾ ಇಲ್ಲ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಟೆನ್ಷನ್ ಕ್ಷಣಕ್ಕೂ ಕೂಡ ಏರ್ತಾ ಇದೆ. ಮೈಸೂರಿನ ತಮ್ಮ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. FIR ದಾಖಲಾದ ನಂತರ ಅವರ ಟೆನ್ಷನ್ ಹೆಚ್ಚಾಗಿದೆ. ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಮನೆಗೆ ನೋಟಿಸ್ ಅನ್ನ ಅಂಟಿಸಲು ಪ್ಲಾನ್ ಮಾಡಿದ್ದಾರೆ. ಸ್ವಾಮಿ ಒಡೆತನದ ಮನೆಗೆ ನೋಟಿಸ್ ಅಂಟಿಸಲು ಪ್ಲಾನ್ ಮಾಡಿದ್ದಾರೆ ಅಧಿಕಾರಿಗಳು. ಇದೇ ಮನೆಗೆ ನೋಟಿಸ್ ಅಂಟಿಸಬೇಕಿರುವ ಲೋಕಾಯುಕ್ತ ಮೈಸೂರಿನ TK ಲೇಔಟ್ನಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮನೆ. ಲೋಕಾಯುಕ್ತ FIR ದಾಖಲಾದ ನಂತರ ಆ FIRನಲ್ಲಿ ವಿಳಾಸ ಇಲ್ಲ, ಮಲ್ಲಿಕಾರ್ಜುನ ಸ್ವಾಮಿಯವರು ವಿಳಾಸ ಇಲ್ಲ. ಮೈಸೂರಿನ TK ಲೇಔಟ್ನ ಕಾಂತರಾಜ ಅರಸು ರಸ್ತೆಯಲ್ಲಿರುವ ಮನೆ. ಆದರೆ ಎಕ್ಸಾಕ್ಟ್ ಆ ಪಾಯಿಂಟ್, ಆ ಮನೆ ಎಲ್ಲಿ ಅನ್ನೋದು ಗೊತ್ತಿಲ್ಲ. 4 ವರ್ಷದ ಹಿಂದಿಗೆ ಈ ಮನೆ ತೊರೆದಿರುವ ಮಲ್ಲಿಕಾರ್ಜುನ್. ಹಾಗಾಗಿ ಈಗ ನೋಟಿಸ್ ಕೊಡಬೇಕು, ಎಲ್ಲಿ ಅಂಟಿಸೋದು ಅಂಥೇಳಿ ಈಗ ಅಧಿಕಾರಿಗಳಿದ್ದಾರೆ. ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಈಗಾಗಲೇ FIR ದಾಖಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಒಟ್ಟು 4 ಮೇಲೆ FIR ದಾಖಲಾಗಿರುವಂಥದ್ದು. A1 ಆರೋಪಿಯಾಗಿ ಸಿದ್ದರಾಮಯ್ಯನವರಿದ್ದರೆ, A2 ಆಗಿ ಪಾರ್ವತಿಯವರಿದ್ದಾರೆ, A3 ಆರೋಪಿಯಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯವರು ಸಿಎಂ ಅವರ ಭಾಗವಹಿದಾಗಿದ್ದಾರೆ. ಸದ್ಯ ಈಗ ನಾನು ಮಲ್ಲಿಕಾರ್ಜುನ ಸ್ವಾಮಿ ಅವರ ಮನೆ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಇದು ವಿಜಯನಗರದಲ್ಲಿರುವ ಅದು TK ಲೇಔಟಲ್ಲಿ ಬರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮನೆ. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಕರೀಬೇಕು ಅಥವಾ ಅವರೆಲ್ಲ ಸಂಪರ್ಕ ಮಾಡಬೇಕು ಅಂದರೆ ಇದೇವರೆಗೆ ಬರಬೇಕು. ಜೊತೆಗೆ ನೋಟಿಸ್ ಎಲ್ಲ ಕೊಡಬೇಕಾದ್ರೂ ಕೂಡ ಇದೇವರೆಗೆ ಒಂದು ನೋಟಿಸ್ ಎಲ್ಲ ಅಂಟಿಸುವಂತಹ ಸಾಧ್ಯತೆ ಇರುವಂಥದ್ದು. TK ಲೇಔಟ್ನ 1ನೇ ಮುಖ್ಯ ರಸ್ತೆಯಲ್ಲಿರುವಂತಹ 17ನೇ ಕ್ರಾಸ್ ಇರುವಂತಹ 1245ನೇ ಸಂಖ್ಯೆ ಮನೆ ಇದು. ಕಳೆದ 4 ವರ್ಷಗಳಿಂದಲೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ಒಂದು ಮನೆಯಲ್ಲಿಲ್ಲ. ಇದು ಸ್ವಂತ ಮನೆ. ಸುಮಾರು 60-60-40 ನಿವೇಶನದಲ್ಲಿ ಕಟ್ಟಿರುವಂತಹ 2 ಅಂತಸ್ತಿನ ಮನೆ ಇದು. ಈಗಾಗಲೇ 3 ಮನೆಗಳೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಕಳೆದ 4 ವರ್ಷಗಳಿಂದಲೂ ಕೂಡ ಅವರು ಇಲ್ಲಿ ವಾಸ ಇಲ್ಲ. ಅಂದರೆ ಈಗಾಗಲೇ ಅವರಿಗೆ ನೋಟಿಸ್ ಎಲ್ಲ ಕೊಡಬೇಕು ಅಂತಂದರೂ ಕೂಡ ಈಗ ಅವರು ವಾಸ ಮಾಡ್ತಾ ಇರುವಂತಹ ಮನೆಗೆ